ಕರಾವಳಿ ಭಾಗದಲ್ಲಿ ರಿಷಬ್ ಶೆಟ್ರು ಮತ್ತು ರಾಜ್ ಬಿ ಶೆಟ್ಟಿ, ರಕ್ಷಾ ಶೆಟ್ರು, ಹಿಂಗೊಂದು ಕರಾವಳಿ ಭಾಗದಲ್ಲಿ ಒಂದು ಸಿನಿಮಾ ಪ್ರೀತಿಯನ್ನ ದುಕ್ಕು ಹರಡಿದೆ. KGF, ಕಾಂತಾರ ಭರವಸೆಯನ್ನ ನೀಡಿದ ಸಿನಿಮಾಗಳು. ಪ್ರಶಾಂತ್ ನೀಲ್ ಅವರು ಆಗ್ಬೋದು, ರಿಷಬ್ ಶೆಟ್ರು ಆಗ್ಬೋದು, ತುಂಬಾ ವರ್ಕೋಹಾಲಿಕ್. ಅವ್ರು ಸಿನಿಮಾ 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 ಬಿಟ್ಟರೆ ಇನ್ನೇನು ಯೋಚನೆ ಮಾಡದೇ ಇರೋ ರೀತಿಯ ವ್ಯಕ್ತಿಗಳು ಅವರು. ಬಂದಿರೋ 100 ಸಿನಿಮಾಗಳಲ್ಲಿ 100ಕ್ಕೂ 100 ಚೆನ್ನಾಗಿದೆ. ಅಂದ್ರೆ ಎಲ್ಲರೂ ಒಳ್ಳೆ ಆಲೋಚನೆ ಇಟ್ಕೊಂಡೇ ಸಿನಿಮಾ ಮಾಡಿರ್ತಾರೆ, ಆದ್ರೆ ತಲುಪಿಸೋ ನಿಟ್ಟಿನಲ್ಲಿ ನಾವು ತುಂಬಾ ಸೋಲ್ತಿದೀವಿ. ಪೋಸ್ಟರ್ ಅಂಟಿಸೋನು ಕೂಡ ಬಹಳ ಇಂಪಾರ್ಟೆಂಟ್. ಅವ್ನಿಗೆ 1000 ಪೋಸ್ಟರ್ ಕೊಟ್ಟು ನೀವು 1000 ಪೋಸ್ಟರ್ ಅಂಟಿಸು ಅಂತಂದ್ರೆ ಅವ್ನು 200 ಅಂಟಿಸ್ಬಿಟ್ಟು ಇನ್ನು 800 ಅಂಟಿಸಲಿಲ್ಲ ಅಂತಂದ್ರೆ ಸಿನಿಮಾ ಹೋಗೋದಿಲ್ಲ. ಇಲ್ಲಿ ಹೊಸಬರು ಮತ್ತೆ ಹಳಬರು ಅನ್ನೋದು ವ್ಯತ್ಯಾಸ ಬರಲ್ಲ. ನೀವು ಯಾವ ನಿಟ್ಟಿನಲ್ಲಿ ಜನನ ತಲುಪ್ತಿರೋ ಅದ್ರ ಮೇಲೆ ಅವನು ನಿಲ್ತಾನೆ. ಕಾಂತಾರದಲ್ಲೇ ನೋಡಿದ್ರೆ ಟ್ರೈಲರ್ ಯಾಕೆ ಬಿಡಬೇಕು ಅಂತ ನಿರ್ದೇಶಕರಿಗೆ ಹೇಳ್ತಾರೆ. ಅದೇನೋ ಟ್ರೆಂಡ್ ಇದೆಯಲ್ಲ, ಹಾಗೆ ಟ್ರೈಲರ್ ಬಿಟ್ಟೆ ಅಂತ ಹೇಳಿ. ದೊಡ್ಡ ಸಂಸ್ಥೆ ಹೊಂಬಾಳೆ, ದುಡ್ಡು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ. ದುಡ್ಡು ಖರ್ಚು ಮಾಡೋದು ಮುಖ್ಯ ಆಗಲ್ಲ. ಖರ್ಚು ಮಾಡೋ ನಿಟ್ಟಿನಲ್ಲಿ ನಿರ್ದಿಷ್ಟವಾಗಿ ಎಲ್ಲಿಗೆ ತಲುಪ್ತಾ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಇವತ್ತು ನನ್ನ ಜೊತೆಗೆ ಸ್ನೇಹಿತರು, ಕಲಾವಿದರು, ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟಪಡೋ ವ್ಯಕ್ತಿ ಬಲ ರಾಜವಾಡಿ ಅವರು ನನ್ನ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸುದೀರ್ಘವಾದ ಮಾತುಕತೆ, ತುಂಬ ವರ್ಷಗಳಿಂದ ಕಾದಿರುವಂಥ ಮಾತುಕತೆ. ಥ್ಯಾಂಕ್ ಯು ಇವತ್ತು ಸಿಕ್ಕಿದ್ದಕ್ಕೆ. ರೋಣ ಸಿನಿಮಾ ರಿಲೀಸ್ ಆಗ್ತಾಯಿದೆ. ರೋಣ ವಿಚಾರಕ್ಕೆ ನಾವೀಗ ಸಿಕ್ಕಿದ್ದೀವಿ, ಅವ್ರಿಗೂ ಗೊತ್ತಾಗಿದೆ. ಸೊ 7ನೇ ತಾರೀಕು ಬರ್ತಾಯಿದೆ. ತುಂಬ ನಂಗೆ ಅದು ಸಿನಿಮಾ ನೋಡಿದಾಗ, ನಾನು ಸಿನಿಮಾ ನೋಡಿದ್ದೀನಿ ಆಲ್ರೆಡಿ. ಸಿನಿಮಾ ನೋಡಿದಾಗ ಅಂದರೆ ಎಲ್ಲದಕ್ಕಿಂತ ದೊಡ್ಡ ಖುಷಿಯಾಗಿದ್ದು, ಒಂದು ರಂಗಭೂಮಿ ಸಮೂಹ, ಕಂಪ್ಲೀಟ್ ರಂಗಭೂಮಿಯವರೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿದ್ರೆ ಹೇಗಿರುತ್ತೆ. ಮತ್ತು ಯಾಕೆಂದರೆ ಅಲ್ಲಿರೋ ನಟನೆ ಆಗಿರ್ಬೋದು, ಎಲ್ಲರೂ ಅನುಭವಿಸ್ತಾರೆ, ಸೇರ್ಕೊಂಡಿದ್ದೀರಾ. ಆ ಥರದ್ದೊಂದು ಸಿನಿಮಾ ಬರ್ತಾಯಿದೆ, ನೀವು ಕೊಟ್ಟಿದ್ದೀರಾ. ಸೊ ಈ ಒಂದು ಸಿನಿಮಾದ ಜರ್ನಿ ಬಗ್ಗೆ ಮೊದಲಿಗೆ ಹಂಚ್ಕೊಂಬಿಡೋಣ ಅಂತ. ಥ್ಯಾಂಕ್ ಯು ಪ್ರವೀಣ್. ನಾನು ತುಂಬ ದಿನಗಳಿಂದ ಅಥವಾ ತಿಂಗಳುಗಳಿಂದ, ವರ್ಷಗಳಿಂದ ನಿಮ್ಮ ಜೊತೆ ಮಾತಾಡಬೇಕು ಅಂತಲೇ ಇದ್ದೆ. ಯಾಕಂದರೆ ನಮ್ಮದು ಈ ಚಾನಲ್ ಏನಿದೆಯೋ ಇದು ಭಾಳ ಮೌಲ್ಯಯುತವಾದಂಥದ್ದು ಮತ್ತು ಘನವಾದಂತಹ ವಿಚಾರಗಳನ್ನ ಇಟ್ಕೊಂಡಿದ್ದೆ ನೀವು ರೆಪ್ರೆಸೆಂಟ್ ಮಾಡ್ತಾಯಿದ್ರಿ. ಅಂದರೆ ಕನ್ನಡ ಚಲನಚಿತ್ರರಂಗ ಬೇರೆ ಬೇರೆ ರೀತಿಯಾದ ಮಜಲುಗಳನ್ನು ತಲುಪೋದಕ್ಕೆ, ಮುಟ್ಟೋದಕ್ಕೆ ಸಾಧ್ಯತೆಗಳು ಈ ರೀತಿ ನಿಮ್ಮ ರೀತಿಯ ಕೆಲವು ಸೂಕ್ಷ್ಮ ಸಂವೇದನೆ ಇರೋಂತಹ ಪತ್ರಕರ್ತರ ಮುಖಾಂತರ ಬೆಳೀತಾ ಇದೆ, ಉಳಿತಾ ಇದೆ. ಥ್ಯಾಂಕ್ ಯು ಫಾರ್ ದಟ್. ಥ್ಯಾಂಕ್ ಯು ಸರ್. ಇನ್ನು ಸಿನಿಮಾ ರೋಣ ವಿಚಾರಕ್ಕೆ ಬಂದರೆ, ತುಂಬ ಒಳ್ಳೆ ತಂಡ ಇದು. ಈಗ ಸಿನಿಮಾದ ಹೀರೋ ರಘು ಏನಿದ್ದಾರೆ, ರಘುರಾಜನಂದನ್ ಏನಿದ್ದಾರೆ, ಅವರು ಊರು ಹೊಸಕೋಟೆ ಸುತ್ತಮುತ್ತ ಭಾಗ. ಮತ್ತು ಸಿನಿಮಾದ ನಿರ್ದೇಶಕರು ಬಂದು ಸತೀಶ್ ಅಂದ್ಬಿಟ್ಟು. ಸತೀಶ್ ಈ ಹಿಂದೆ 1-2 ಸಿನಿಮಾದ ನನಗೆ ಡೈರೆಕ್ಟರಾಗಿ ಸಿನಿಮಾ ಕೆಲಸ ಮಾಡಿದರು. ಅವರಿಬ್ಬರ ಕಾಂಬಿನೇಷನ್ನು ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಆಮೇಲೆ ಇಡೀ ಸಿನಿಮಾದ ತಂಡವನ್ನು ಅವರು, ಅದು ವಿಜಯಣ್ಣ ಆಗ್ಬೋದು, ಮಾಲೂರು ವಿಜಯಣ್ಣ ಅಂತಂದ್ಬಿಟ್ಟು ರಂಗಭೂಮಿಯಲ್ಲಿ ಭಾಳ ಹೆಸರು ಮಾಡಿರೋಂಥವ್ರು. ಅವರ ಮುಖಾಂತರ ಅವರೆಲ್ಲರ ಶಿಷ್ಯರು ಇವರೆಲ್ಲ, ಅಂದರೆ ರಂಗಭೂಮಿಯಲ್ಲಿ ಇವರೆಲ್ಲ ಜೊತೆಲಿದ್ದವರು. ಹಾಗಾಗಿ ಕೋಲಾರ, ಮಾಲೂರು, ಹೊಸಕೋಟೆ ಆ ಭಾಗ, ಈ ಒಳಪಟ್ಟಂತಹ ಎಲ್ಲ ರಂಗಭೂಮಿಯ ಕಲಾವಿದರುಗಳನ್ನ ಇಲ್ಲಿ ಅತಿ ಹೆಚ್ಚು ಬಳಸ್ಕೊಂಡಿದ್ದಾರೆ, ಸಮಂಜಸ ಬಳಸ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಸಿನಿಮಾದ ಹೀರೋದು ರಘು ಅವ್ರದ್ದು ಮೊದಲನೇ ಸಿನಿಮಾ ಇದು, ನಾಯಕ ನಟನಾಗಿ. ಆದರೆ ಎಷ್ಟು ಆತ್ಮೀಯ ಅನ್ನಿಸ್ತಾರೆ ಅಂತಂದರೆ, ಒಂದು ಹೀರೋ ಎಲಿಮೆಂಟ್ ಇದೆ ಅವ್ರ ಹತ್ರ. ನಾನು ತುಂಬ ಸರಿ ಅವರಿಗೆ ಹೇಳಿದ್ದೀನಿ. ಅವರ ಪ್ರೆಸೆಂಟೇಷನ್ ಆಗ್ಬೋದು, ಎಲ್ಲರನ್ನ ನೋಡೋ ರೀತಿ ಆಗ್ಬೋದು, ವಯಸ್ಸು ಚಿಕ್ಕದಾದರೂ ದೊಡ್ಡ ಗುಣ, ದೊಡ್ಡ ಮನುಷ್ಯ ಈ ಸಿನಿಮಾದಲ್ಲಿ. ವ್ಯಕ್ತಿಗತವಾಗಿ ಮತ್ತು ಆ ಒಂದು ಸ್ನೇಹಿತರ ಬಳಗ ಇದೆ, ತುಂಬ ಚೆನ್ನಾಗಿ ಮಾಡಿದ್ರು. ಈಗ ಬೇರೆ ಈಗ ನಾವು ಕರಾವಳಿ ಭಾಗದಲ್ಲಿ ರಿಷಬ್ ಶೆಟ್ರು ಮತ್ತು ರಾಜ್ ಬಿ ಶೆಟ್ಟಿ, ರಕ್ಷಾ ಶೆಟ್ರು, ಹಿಂಗೊಂದು ಕರಾವಳಿ ಭಾಗದಲ್ಲಿ ಒಂದು ಸಿನಿಮಾ ಪ್ರೀತಿಯನ್ನು ಅಲ್ಲಿ ಆಲ್ರೆಡಿ ಒಂದು ಕಲೆಯ ನೆಲೆ ಹರಡಿದೆ, ಅದು ಉದ್ದಕ್ಕೂ ಹರಡಿದೆ. ಅದು ಮೈಸೂರಿನಿಂದ, ಶಿವಮೊಗ್ಗದಿಂದ ಹಿಂಗೆಲ್ಲ ಹರಡ್ಕೊಂಡು ಹೋಗಿದೆ. ಅದು ಹೇಗೆ ಒಂದು ಪ್ರೀತಿಯನ್ನು ಹುಟ್ಟಾಕಿದಾರೋ ಅದೇ ಒಂದು ಪ್ರೀತಿಯನ್ನು ಹೊಸಕೋಟೆಯ ಭಾಗದಲ್ಲೂ ಕೂಡ ರಘು ಹುಟ್ಟಾಕ್ತಾ ಇದ್ದಾನೆ. ಅಂದರೆ ತುಂಬ ಜನ ಅಲ್ಲಿಂದ ಬಂದಿರೋ ನಿರ್ದೇಶಕರು ತುಂಬ ಜನ ಇದ್ದಾರೆ ಎಲ್ಲರೂ. ಆದರೆ ಸ್ಥಳೀಯವಾಗಿಯೇ ಅಲ್ಲಿಯ ರಿಸೋರ್ಸ್ಗಳನ್ನೇ ಬಳಸ್ಕೊಂಡು, ಅಲ್ಲಿಯ ಜನಗಳನ್ನೇ ಬಳಸ್ಕೊಂಡು, ಅಲ್ಲಿಯ ಊರುಗಳನ್ನೇ ಬಳಸ್ಕೊಂಡು, ಅಲ್ಲಿಯ ಕಲಾವಿದರನ್ನೇ ಬಳಸ್ಕೊಂಡು ಭಾಳ ಸಮಂಜಸವಾಗಿ ಎಲ್ಲೆಲ್ಲಿ ಮುಖ್ಯ ಪಾತ್ರಗಳಲ್ಲಿ ಯಾರು ಇರಬೇಕು. ಈಗ ಶರತ್ ಸರ್ ಈಸ್ ಅ ಲೆಜೆಂಡರಿ ಆ್ಯಕ್ಟರ್. ಶರತ್ ಸರ್ ಬೇರೆ ಬೇರೆಯಾದ ಪಾತ್ರಗಳನ್ನ ಮಾಡೋದ್ರಲ್ಲಿ ಮತ್ತು ಪಾತ್ರಗಳನ್ನ ಗ್ರಹಿಸಿ ಅದನ್ನು ಅಭಿವ್ಯಕ್ತಿಸೋ ರೀತಿಲಂತೂ ಗ್ರೇಟು. ಮತ್ತು ಸಂಗೀತ ಮೇಡಮ್ಮು, ಮತ್ತು ನಾನು,
ಹೀರೋಯಿನ್ ತಂದೆ ಪಾತ್ರ ನಾನು ಮಾಡಿದ್ದೀನಿ. ಶರತ್ ಸರ್ರ ಆತ್ಮೀಯ ಸ್ನೇಹಿತ ಇದರಲ್ಲಿ. ಈ ರೀತಿ ಪ್ರಮುಖವಾದ ಪಾತ್ರಗಳಲ್ಲಿ ಎಲ್ಲೆಲ್ಲಿ ಬೇಕು ಅವರನ್ನು ಒಂದು ಮಾರ್ಕೆಟಿಂಗಿಗೂ ಬೇಕಾದ ರೀತಿಯನ್ನು ಬಳಸ್ಕೊಂಡು ಭಾಳ ಬುದ್ಧಿವಂತಿಕೆಯಿಂದ ಕೌಶಲ್ಯದಿಂದ ಸಿನಿಮಾವನ್ನು ಮಾಡಿದ್ದಾರೆ ಪ್ರವೀಣ್. ಒಂದೇನೆಂದರೆ ರೀಸೆಂಟ್ಲಿ ನೀವೇ ಅಭಿನಯಿಸಿರುವಂಥ ಮತ್ತೊಂದು ದೊಡ್ಡ ಸಿನಿಮಾ 1000 ಕೋಟಿ ಮುಟ್ತಾರಂಥ ಸಿನಿಮಾ ಕಾಂತಾರದಲ್ಲೂ ನೀವು ಅಭಿನಯಿಸಿದ್ರಿ. ಸಾಕಷ್ಟು ಜನ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಕರೆ ಮಾಡಿರ್ತಾರೆ, ಮಾತಾಡಿರ್ತಾರೆ. ಆ್ಯಂಡ್ ತುಂಬ ಪಾತ್ರಗಳ ಬಗ್ಗೆ ಆ ಸಿನಿಮಾದ ಅಂದರೆ ದೊಡ್ಡ ಕ್ಯಾನ್ವಾಸು, ದೊಡ್ಡ ನಿರೀಕ್ಷೆ, ವಿಶ್ವದಾದ್ಯಂತ ರೀಚ್ ಆಗಿರುವಂಥ ಕನ್ನಡ ಸಿನಿಮಾ. ಸೊ ಆ ಒಂದು ವಿಷಯಕ್ಕೆ ಅದರ ಬೆನ್ನಿಗೆ ಬರ್ತಿರೋಂಥ ಸಿನಿಮಾ ಇದು. ಈಗ ಕಾಂತಾರದ ಸಿನಿಮಾ ರೀತಿಯ ಸಿನಿಮಾಗಳು, KGF ರೀತಿಯ ಸಿನಿಮಾಗಳು, ಆಮೇಲೆ ನಮ್ಮ ಕಾಟೇರ ರೀತಿಯ ಸಿನಿಮಾಗಳು, ಆಮೇಲೆ ಶಿವಣ್ಣವ್ರು ಮಾಡಿರೋಂಥ ಅನೇಕ ಸಿನಿಮಾಗಳು, ಧನಂಜಯವ್ರು ಮಾಡ್ತಾರೆ. ನಮ್ಮಲ್ಲಿ ಕೆಲವೊಂದು ಹೊಸತನಗಳನ್ನು, ಹೊಸ ಉತ್ಸಾಹವನ್ನು ಮೂಡಿಸೋ ನಿಟ್ಟಿನಲ್ಲಿ ಇವೆಲ್ಲವೂ ಪ್ರಮುಖವಾದ ಸಿನಿಮಾಗಳು. ಅದರಲ್ಲೂ KGF ಮತ್ತು ಕಾಂತಾರ ನಿರ್ದೇಶಕರಿಗಾಗ್ಬೋದು, ನಿರ್ಮಾಪಕರಿಗಾಗ್ಬೋದು, ಅಥವಾ ಒಬ್ಬ ಆದರೂ ಆಗ್ಬೋದು, ತಾಂತ್ರಿಕವಾಗಿ ಎಲ್ಲ ವಿಭಾಗದಲ್ಲೂ ಕೂಡ ಹೊಸತನ್ನು ನೋಡೋ ದೃಷ್ಟಿಕೋನವನ್ನು ಮತ್ತು ಭರವಸೆಯನ್ನು ನೀಡಿದ ಸಿನಿಮಾಗಳು ಇವು. ಹೌದು, ನಾವಿಲ್ಲಿ ಬೇರೆ ರೀತಿಯಾದ ಶ್ರಮ ಪಟ್ಟರೆ, ಬೇರೆ ರೀತಿ ನಾವು ದೃಷ್ಟಿಕೋನವನ್ನು ಇಟ್ಕೊಂಡ್ರೆ ಸಿನಿಮಾವನ್ನು ಬೇರೆ ಮಟ್ಟಕ್ಕೆ ನಾವು ತಲುಪಿಸ್ಬೋದು ಅಂತ. ಆ ನಿಟ್ಟಿನಲ್ಲಿ ಪ್ರಶಾಂತ್ ನೀಲ್ ಅವರಾಗ್ಬೋದು, ರಿಷಬ್ ಶೆಟ್ಟರ್ ಆಗ್ಬೋದು, ತುಂಬ ವರ್ಕೋಹಾಲಿಕ್. ಅವರು ಸಿನಿಮಾ ಬಿಟ್ಟರೆ ಬೇರೆ ಇನ್ನೇನೂ ಯೋಚನೆ ಮಾಡದೇ ಇರೋ ರೀತಿಯ ವ್ಯಕ್ತಿಗಳವರು. ಯಾಕಂದರೆ ಮೊದಲನೇ KGF ಸಂದರ್ಭದಲ್ಲಿ ನಾನು ಪ್ರಶಾಂತ್ ನೀಲ್ ಸರ್ನ ನಾನು ಭೇಟಿ ಮಾಡಿದ್ದೆ. ಆ ಸಿನಿಮಾದ ಕಾಸ್ಟಿಂಗಲ್ಲಿ ನಾನು ಇದ್ದೆ ಆ ಸಂದರ್ಭದಲ್ಲಿ. ಇನ್ನು ರಿಷಬ್ ಶೆಟ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಈಗ ಇವರು ಇಡೀ ಸಿನಿಮಾವನ್ನು ನೋಡೋ ರೀತಿ ಇದೆಯಲ್ಲ, ತುಂಬ ವಿಶೇಷವಾದದ್ದು. ಹಾಗಾಗಿ ಆ ವಿಶೇಷತೆಯಿಂದನೇ ಆ ಸಿನಿಮಾನೂ ಇರ್ತದೆ. ಸಿನಿಮಾ ಹೊರಗಡೆ ಬಂದಾಗಲೂ ಅದೇ ರೀತಿ ಜನನ ಮುಟ್ಟುತ್ತೆ, ಜನ ಇಷ್ಟಪಡ್ತಾರೆ. ಆಮೇಲೆ ಒಂದು ಇಂಡಸ್ಟ್ರಿಗೆ ಮತ್ತೆ ಒಂದು ಜೀವಸೆಲೆ ಸಿಗುತ್ತೆ, ಜೀವಸತ್ವ ಸಿಗುತ್ತೆ, ಹೊಸ ಉತ್ಸಾಹ, ಹೊಸ ಹುಮ್ಮಸ್ಸು ಸಿಗುತ್ತೆ. ಸೊ ಹಾಗಾಗಿ ಇವು ಭಾಳ ಪ್ರಮುಖವಾದ ಸಿನಿಮಾಗಳು. ಇದಿಷ್ಟು. ಅಂದರೆ ಪ್ರತಿ ಸಿನಿಮಾನೂ ಪ್ರಾಮಾಣಿಕ ಪ್ರಯತ್ನಗಳಾಗಿರುತ್ತೆ, ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶನೇ ಇರುತ್ತೆ. ಗೊತ್ತಿಲ್ಲ, ಅದು ಮ್ಯಾಜಿಕ್ಕು, ಸಿನಿಮಾ ಅನ್ನೋದೇ ಮ್ಯಾಜಿಕ್ಕು. ಎಷ್ಟೋ ಸಲ ಏನೋ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ, ಎಕ್ಸ್ಟ್ರಾಡಿನರಿ ಆಗೋಗಿರುತ್ತೆ. ಕೆಲವೊಂದು ಸಲ ಇದು ತುಂಬ ಎಕ್ಸ್ಟ್ರಾಡಿನರಿ ಆಗುತ್ತೆ ಅಂತ ಏನೂ ಆಗಿರೋಲ್ಲ. ಸೊ ಆ ಥರದ್ದು ಮ್ಯಾಜಿಕ್ಕೇ ಸಿನಿಮಾ ಅನ್ನೋದು ಅಂತ. ಎಕ್ಸಾಕ್ಟ್ಲಿ ಹೌದು. ಸೊ ಆ ನಿಟ್ಟಿನಲ್ಲಿ ಕೆಲಸ ಅಷ್ಟೇ ತುಂಬ ಪ್ರಾಮಾಣಿಕವಾಗಿ ಮಾಡಬೇಕು. ಹೌದು, ಕೆಲಸ ಮಾಡಬೇಕು. ಕೆಲಸ ಮಾಡೋದ್ರೊಟ್ಟಿಗೆ ವಿಷಯನೂ ಕೂಡ ಇಟ್ಕೊಂಡಿರ್ಬೇಕಾಗತ್ತೆ. ಸಿನಿಮಾ ಕೆಲಸ ಮಾಡಬೇಕು, ವಿಷಯ ಇಟ್ಟಿರಬೇಕು. ಅದರ ಆಚೆಗೆ ಜನಗಳನ್ನ ಮುಟ್ಟೋ ನಿಟ್ಟಿನಲ್ಲಿ, ತಲುಪೋ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು. ಈಗ ನಮ್ಮಲ್ಲಿ ಏನಾಗಿದೆ, ಬಂದಿರೋ 100 ಸಿನಿಮಾಗಳಲ್ಲಿ 100ಕ್ಕೆ 100 ಚೆನ್ನಾಗಿದೆ, 100ಕ್ಕೆ 100 ಚೆನ್ನಾಗಿದೆ. ಅಂದರೆ ಎಲ್ಲರೂ ಒಳ್ಳೆ ಆಲೋಚನೆ ಇಟ್ಕೊಂಡೇ ಸಿನಿಮಾ ಮಾಡಿರ್ತಾರೆ. ನಾನು ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಯಾರೂ ಪ್ರಾರಂಭ ಮಾಡಲ್ಲ, ಶುರು ಮಾಡಲ್ಲ. ಯಾರು ಕೆಟ್ಟ ಅಭಿನಯ ಮಾಡಬೇಕು ಅಂತ ಮಾಡಲ್ಲ. ಅದರಲ್ಲಿ ಏನೋ ಒಂದು ಹೆಸರು ಮಾಡಬೇಕು, ಆತ್ಮತೃಪ್ತಿಗೂ ಕೂಡ ಹೌದು, ಒಂದು ಬೇರೆ ರೀತಿಯಾದಂಥ ಫೇಮ್ಗೂ ಮಾಡಬೇಕು ಅನ್ನೋದು ಎಲ್ಲವೂ ಇರುತ್ತದೆ. ಆದರೆ ತಲುಪಿಸೋ ನಿಟ್ಟಿನಲ್ಲಿ ನಾವು ತುಂಬ ಸೋಲ್ತಿದ್ದೀವಿ ಪ್ರವೀಣ್. ಅಂದರೆ ಈ ಸಂದರ್ಭದಲ್ಲಿ ಈಗ ನಿಮ್ಮಂಥ ಅನೇಕ ಸೂಕ್ಷ್ಮ ಸಂವೇದನೆ ಇರೋಂತಹ ಪತ್ರಕರ್ತರು ಅಥವಾ ಸಿನಿಮಾ ನಂತರದ ಕೆಲಸದ ಒಂದು ಚೌಕಟ್ಟಿದೆ ನೋಡಿ, ಡಿಸ್ಟ್ರಿಬ್ಯೂಟರ್ಗಳಾಗ್ಬೋದು, ಇವನು ಒಬ್ಬ ಪೋಸ್ಟರ್ ಅಂಟಿಸೋನು ಕೂಡ ಭಾಳ ಇಂಪಾರ್ಟೆಂಟು. ಅವ್ನಿಗೊಂದು 1000 ಪೋಸ್ಟರ್ ಕೊಟ್ಟು ನೀವು 1000 ಪೋಸ್ಟರ್ ಅಂಟಿಸು ಅಂತಂದರೆ ಅವ್ನು 200 ಅಂಟಿಸ್ಬಿಟ್ಟು ಇನ್ನು 800 ಅಂಟಿಸಲಿಲ್ಲ ಅಂತಂದರೆ ಸಿನಿಮಾ ಹೋಗೋದಿಲ್ಲ, ತಲುಪೋದಿಲ್ಲ. ಆಮೇಲೆ ಕೊನೆಗೆ ಟಿಕೆಟ್ ಹರಿತಾನಲ್ಲ, ಟಿಕೆಟ್ ಹರಿಯೋನು ಕೂಡ ಭಾಳ ಇಂಪಾರ್ಟೆಂಟು. ಸಿನಿಮಾ ಪ್ರೇಮಿಯವನು ಹೊಸ ಸಿನಿಮಾನೋ ಹೊಸಬ್ರ ಮುಖನೋ ನೋಡಿದಾಗ ಕೇಳ್ತೇನೆ ಅವನಲ್ಲೇನ, ಅಲ್ಲಿ ಸೈಕಲ್ ಸ್ಟ್ಯಾಂಡಲ್ಲಿರೋನು ಕೇಳ್ತಾನೆ, ಹೆಂಗಾಯ್ತಾನ ಸಿನಿಮಾ ಅಂತ ಕೇಳ್ತಾನೆ. ಪರವಾಗಿಲ್ಲ ಕಣ್ ಹೋಗ, ಚೆನ್ನಾಗಿಲ್ಲ ಕಣ್ ಹೋಗೋ ಅಂತಂತ ಅವನೇ ಹೇಳ್ಬಿಡ್ತಾನೆ. ಅಂದರೆ ನೀವು ಅಲ್ಲಿವರೆಗೂ ಪ್ರದರ್ಶನ ಅಂತಿಮ ಹಂತದವರೆಗೂ ಒಂದು ಬೇರೆ ರೀತಿಯಾದಂತಹ ಏನು ಚೈತನ್ಯ ಬರಬೇಕು. ಆಮೇಲೆ ಒಂದು ಇದನ್ನು ಎನರ್ಜಿ ರನ್ ಆಗಬೇಕು, ಅಲ್ಲಿವರೆಗೂ ತಲುಪಬೇಕು. ಆ ತಲುಪಿಸೋ ನಿಟ್ಟಿನಲ್ಲಿ ತುಂಬ ಶ್ರಮ ಪಡಬೇಕಾಗತ್ತೆ. ಸಿನಿಮಾಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೋ ಅದರ 3 ಪಟ್ಟು 4 ಪಟ್ಟು ಸಿನಿಮಾ ತಲುಪಿಸೋ ರೀತಿ ಮಾಡಬೇಕು. ಆವಾಗ ಡೆಫಿನೆಟ್ ಏನು ಸಿನಿಮಾ ಜನ ನೋಡ್ತಾರೆ, ಜನ ನೋಡ್ತಾರೆ.
ನಾವು ತಲುಪಿಸೋದ್ರಲ್ಲಿ ಎಲ್ಲೋ ನಾವು ಸೋಲ್ತೀವಿ ಅಂತ ಅನಿಸುತ್ತೆ ಬಿಟ್ಟರೆ ಬೇರೆ ಏನೂ ಇದಿಲ್ಲ. ಹಾಗಾಗಿ ಇಲ್ಲಿ ಹೊಸಬರು ಮತ್ತು ಹಳಬರು ಅನ್ನೋದು ವ್ಯತ್ಯಾಸ ಬರಲ್ಲ ಪ್ರವೀಣ್. ನಾನು ಅಂದ್ಕೊಂಡಿರೋ ಪ್ರಕಾರ ನೀವು ಯಾವ ನಿಟ್ಟಿನಲ್ಲಿ ಜನಮನ್ನು ತಲುಪ್ತಿರೋ ಅದ್ರ ಮೇಲೆ ಅವನು ನಿಲ್ತಾನೆ. ಅವ್ನು ಮಾತಾಡ್ತಾನೆ, ಕಂಟೆಂಟು ಆ ಕಂಟೆಂಟ್ ಅವನಿಗೆ ತಾಗದಾಗ 100% ಡೆಫಿನೆಟ್ ಮಾತಾಡ್ತಾನೆ. ನಿಮಗೆ ಜನಗಳಿಗೆ ಒಂದು ಸಾರಿ ಅಷ್ಟೇ ಅವ್ನು ನೋಡಬೇಕಾಗಿರೋದು. ಒಂದು ಸಾರಿ ಅವ್ನು ನೋಡಿದ್ರೆ ಅವನೇನೆ ನಮಗೆ ಪಬ್ಲಿಸಿಟಿ. ಈಗ ನೀವು ಕಾಂತಾರದಲ್ಲೇ ನೋಡಿದ್ರೆ ಟ್ರೈಲರ್ ಯಾಕೆ ಬಿಡಬೇಕು ಅಂತಂತ ನಿರ್ದೇಶಕರಿಗೆ ಹೇಳ್ತಾರೆ. ಟ್ರೈಲರ್ ಬೇಕಿರಲಿಲ್ಲ, ನಾನು ಅದೇನೋ ಟ್ರೆಂಡ್ ಇದೆಯಲ್ಲ ಹಾಗೆ ಟ್ರೈಲರ್ ಬಿಟ್ಟೆ ಅಂತಂತ ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅದು ಒಂದು ರೀತಿ ಒಳಗಡೆ. ಆಮೇಲೆ ಇನ್ನೊಂದು ಕಾಂತಾರದ ವಿಚಾರದಲ್ಲಿ ಅಂದರೆ ನನಗೆ ಸೆನ್ಸ್ ಆಗಿದ್ದದ್ದು ಮತ್ತು ಮಾತಾಡ್ಕೊಳ್ತಿದ್ರು ಏನೋ ಗೊತ್ತಿಲ್ಲ. ಈಗ ಸಿನಿಮಾ ಈಗ ಆಲ್ರೆಡಿ ಎಲ್ಲರೂ ಹೈಪಲ್ಲಿದೆ. ಇವರು ಹಾಡುಗಳನ್ನ ಬಿಡೋದು ಎಲ್ಲ ಮೀಡಿಯಾದಲ್ಲಿ ಬರ್ತೈತೆ, ಹಾಡು ಬಿಡ್ತಾ ಇಲ್ಲ, ಟ್ರೈಲರ್ ಬಿಡ್ತಾ ಇಲ್ಲ, ಏನಾಗಿದೆ ಅಂತ. ಇನ್ನೂ ಜಾಸ್ತಿ ಆದಾಗ, ನಿರೀಕ್ಷೆ ಜಾಸ್ತಿ ಆದಾಗ ಸಿನಿಮಾ ನೋಡಿದಾಗ ಕಡಿಮೆ ಆಗ್ಬಿಡ್ಬೋದಿತ್ತಾ? ಇಂಥದ್ದೊಂದು ಥಿಂಕ್ ಟ್ಯಾಂಕ್ ಕೆಲಸ ಮಾಡಬೇಕು. ಯಾವುದೇ ಒಂದು ಸಿನಿಮಾದ ಹಿಂದೆ ಬ್ಯಾಕಪ್ಪಲ್ಲಿ ಇದೆಯಲ್ಲ, ಅದು ತುಂಬ ಕೆಲಸ ಮಾಡಬೇಕು. ಆ ರೀತಿ ಕೆಲಸ ಕಾಂತಾರದಲ್ಲಿ ತುಂಬ ಮಟ್ಟಿಗೆ ಮಾಡಿದೆ. ಕೆಲವರು ಹೇಳ್ತಾರೆ ಹಣ ಇದ್ದರೆ ಮಾಡಿಬಿಡ್ಬೋದು. ಈಗ ದೊಡ್ಡ ಸಂಸ್ಥೆ ಹೊಂಬಾಳೆ, ಅದರಲ್ಲಿ ಅವ್ರಿಗೆ ಎಷ್ಟು ಬೇಕೋ ದುಡ್ಡು ಲೆಕ್ಕನೇ ಇಲ್ಲ, ದುಡ್ಡು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ, ಸಮಸ್ಯೆ ಇಲ್ಲ ಅಂತಾರೆ. ದುಡ್ಡು ಖರ್ಚು ಮಾಡೋದು ಮುಖ್ಯ ಆಗಲ್ಲ. ಆ ದುಡ್ಡು ಖರ್ಚು ಮಾಡೋ ನಿಟ್ಟಿನಲ್ಲಿ ನಿರ್ದಿಷ್ಟವಾಗಿ ಎಲ್ಲಿಗೆ ತಲುಪ್ತಾ ಇದೆ. ಈಗ ಮೊನ್ನೆ ಅವ್ರದ್ದು DOP ಅವರು ಹೇಳಿದ್ರು, ಕೊಚ್ಚಿನ್ ಇದರಲ್ಲಿ ಮಧ್ಯರಾತ್ರಿವರೆಗೂ ಪ್ರೊಡ್ಯೂಸರ್ಸ್ಗಳ ಜೊತೆ ಇರ್ತಿದ್ರಂತೆ. ಇವ್ರ ಜೊತೆನೇ ಪ್ರೊಡ್ಯೂಸರ್ಸು. ಈಗ ಅಷ್ಟು ದೊಡ್ಡ ಸಂಸ್ಥೆ ಅಂತವರು ಯಾರೋ ಮ್ಯಾನೇಜರ್ನ ಬಿಟ್ಟು ಇರ್ಬೋದಿತ್ತು. ಅಂದರೆ ನಿಮ್ಮ ಪ್ರೀತಿ ಇದೆಯಲ್ಲ, ಅದು ನೀವು ಸತತವಾಗಿ ಜೊತೆಲಿದ್ದಾಗ ಅದೊಂದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಡೆಫಿನೆಟ್ ಅದು ಜನ ಸ್ವೀಕಾರ ಮಾಡ್ತಾರೆ. ಜನ ಫಸ್ಟು ಸಿನಿಮಾ ಬಂದು ನೋಡಬೇಕು, ಬಂದ ಮೇಲೆ ಅವರು ಬೈಲಿ ಹೊಗೊಳ್ಳಿ, ಬರೋಂಗೆ ಮಾಡಬೇಕಾಗಿದೆ.